ಗಾದೆಗೆ ನಾಣ್ಣುಡಿ ಜಾಣ್ನುಡಿ ಎಂದು ಹೇಳುವರು. 100 ಮಾತುಗಳ ಅರ್ಥವನ್ನು ಒಂದು ಗಾದೆ ಮಾತು ಹೇಳುವುದು. ಅದೇ ಅದರ ವೈಶಿಷ್ಟ್ಯ. ಇದು ಕಿರಿದಿರಲಿ ಪಿರಿದರ್ಥವನ್ನು ಹೇಳುತ್ತದೆ ಎಂಬುದು ಇದರ ಅರ್ಥ. ಲೋಕಾನುಭವ, ಸಂಸ್ಕೃತಿ, ನೀತಿ ಇವೆಲ್ಲವನ್ನು ಒಟ್ಟಾಗಿ ಹೇಳುವುದೇ ಗಾದೆಯ ಹಿರಿಮೆ. ಗಾದೆಗಳು ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬುದು ಗಾದೆಗಳಿಗೆ ಸಂಬಂಧಿಸಿದ ಗಾದೆ ಮಾತು. ಇಂತಹ ಹಲವಾರು ಗಾದೆಗಳಿದ್ದು ನಾವು ನಮ್ಮ ಶಾಲಾ ಚಟುವಟಿಕೆಯಲ್ಲಿ ಸ್ವರಕ್ಕೊಂದು ಗಾದೆ ಎಂಬ ಚಟುವಟಿಕೆಯಲ್ಲಿ ಮಕ್ಕಳಿಂದ ಆ ಅಕ್ಷರದಿಂದ ಅಹ ಅಕ್ಷರದವರೆಗೆ ಗಾದೆಗಳ ಬರವಣಿಗೆಯ ಜೊತೆಗೆ ಉಚ್ಚಾರವನ್ನು ತೋರಿಸುವ ಒಂದು ಚಿಕ್ಕ ಪ್ರಯತ್ನ.